ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಆರ್ಕೆ. ಇವತ್ತು ನಾವು ಪ್ರಕೃತಿ ಮಾತೆಯ ಮಡಿಲು ಮಾಳದ ಕೊಚ್ಚಿಕೋಡಿಯ ಕಡೆಗೆ ನಿಮ್ಮೊಂದಿಗೆ ಪಯಣ ಬೆಳೆಸಲಿದ್ದೇನೆ. ಈ ಪಯಣದಲ್ಲಿ ಬಾಲ್ಯದ ದಿನಗಳ ಮೆಲುಕನ್ನು ಕೂಡ ಹಾಕೋಣ. ಇಂತಹ ಸುಂದರ ಪ್ರಕೃತಿಯ ಮಧ್ಯೆ ಬಂದಾಗ ಯಾರಿಗಾದರೂ ಅನಿಸುತ್ತದೆ, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಸ್ವರ ಚೆನ್ನಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿಂದ ಹೊರ ಹೋದಾಗ ಏನು ಮಾಡಬೇಕಂದ್ರೆ, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು. ಪ್ರಕೃತಿಯ ಮಧ್ಯೆ ಬಂದಾಗ ಪ್ರಕೃತಿಯನ್ನು ವರ್ಣಿಸಲು ಪದಪುಂಜಗಳೇ ಸಾಕಾಗುವುದಿಲ್ಲ. ಯಾಕಂದರೆ ಪ್ರಕೃತಿಯಲ್ಲಿ ಹರಿಯುವ ನೀರಿನ ಶಬ್ದ, ಪಕ್ಷಿಗಳ ಚಿಲಿಪಿಲಿ, ಜೀಜುಂಬೆಗಳ ಪಕ್ಕಾವಾದ್ಯ, ಗಾಳಿಯಲ್ಲೇ ತೇಲುವ ಸಂಗೀತ, ಇದು ಕೇವಲ ಮನಃಶಾಂತಿ ಬಯಸುವವರು ಪ್ರಕೃತಿಯ ಮಧ್ಯೆ ಬಂದಾಗ ಕೇಳುವ, ಮನಸ್ಸಿಗೆ ಮುದ ನೀಡುವ, ಮನಸ್ಸನ್ನು ಶಾಂತಿಗೊಳಿಸುವ, ಎಷ್ಟೇ ಒತ್ತಡವಿದ್ದರೂ ಕ್ಷಣ ಮಾತ್ರದಿ ಹೊಡೆದೋಡಿಸಬಲ್ಲದು ಈ ಪ್ರಕೃತಿ. ಅದಕ್ಕೆ ಹಿಂದಿನ ಕಾಲದವರು ಯಾವುದೇ ಕಾಯಿಲೆ ಕಸಾಲೆಗಳಿಲ್ಲದೆ 100 ವರ್ಷ ಬದುಕ್ತಿದ್ರು. ಎಷ್ಟೋ ಮಂದಿ ಉದ್ಯೋಗದ ನಿಮಿತ್ತ ಬೆಂಗಳೂರು ಅಥವಾ ಬೇರೆ ಬೇರೆ ಊರುಗಳಲ್ಲಿ ಇದ್ದವರು ಸಾಧ್ಯವಾದರೆ ನಿಮಗೆ 2 ದಿನವಾದರೂ ಈ ಪ್ರಕೃತಿ ಮಧ್ಯೆ ಸಮಯವನ್ನು ಕಳೆಯಿರಿ. ಯಾಕಂದರೆ ನಿಮ್ಮ ದುಃಖ, ದುಮ್ಮಾನ, ಒತ್ತಡ ಏನೇ ಇದ್ದರೂ ಕಡಿಮೆ ಆಗುತ್ತೆ. ನನಗೊಂದು ಅಕ್ಕ ಮಹಾದೇವಿಯವರ ವಚನ ನೆನಪು ಬರ್ತಿದೆ. ಈ ಸಂದರ್ಭದಲ್ಲಿ ಹೇಳೋಣ ಅಂತ ಅನಿಸ್ತಾ ಇದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜುದೊಡೆಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೆರೆತೊರೆಗಳಿಗಂಜುದೊಡೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದೆಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಎಷ್ಟೊಂದು ಸತ್ಯ ಅಲ್ವಾ? ನನಗೂ ಹಾಗೆ ಅನಿಸ್ತಾ ಇದೆ. ನಾನು ಅಜ್ಜಿ ಮನೆಯಲ್ಲಿದ್ದಾಗ ಕಾಡಿನ ಮಧ್ಯೆ ಮನೆ, ಸ್ಕೂಲಿಗೆ ಹೋಗಬೇಕಾದ್ರೆ 4-5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಶಾಲೆಗೆ ನಾವೊಂದು 2 ಗ್ರೂಪಾಗಿ ಹೋಗ್ತಿದ್ವಿ. ಒಂದು ಕಡೆ ನಮ್ಮ ಕಡೆಯಿಂದ ಒಂದು 10 ಜನ, ಇನ್ನೊಂದು ಕಡೆಯಿಂದ ಒಂದು 6-7 ಮಂದಿ ಹಾಗೆ ಮಕ್ಕಳು ನಡ್ಕೊಂಡು ಹೋಗ್ತಿದ್ವು. ನಾವು ಮೊದಲು ಹೋದ್ವಿ ಅಂತಾದರೆ ಮಧ್ಯದಲ್ಲಿ ಎಲ್ಲಾದರೂ ಸೊಪ್ಪು ಹಾಕಿ ಹೋಗ್ತಿದ್ರು. ಅವರು ಮೊದಲು ಹೋದ್ರು ಅಂತಾದರೆ ಅಲ್ಲಿ ಸೊಪ್ಪು ಇಟ್ಟು ಹೋಗ್ತಿದ್ರು. ಶಾಲೆಯಿಂದ ಹಿಂದೆ ಬರುವಾಗ ನಾವು ಹಂಪೆ ಹಣ್ಣು ಮತ್ತು ನೇರಳೆ ಹಣ್ಣು ಇದರ ಮರ ಎಲ್ಲ ಹತ್ತಿಕೊಂಡು ಹಣ್ಣುಗಳನ್ನು ಕಿತ್ಕೊಂಡೆಲ್ಲ ತಿಂತಾಯಿದ್ವಿ. ಅಷ್ಟೇ ಅಲ್ಲ, ಮತ್ತು ಇನ್ನೂ ಇದೆ. ಇನ್ನು ಮಳೆಗಾಲದಲ್ಲಂತೂ ಯಪ್ಪ ಏನು ಖುಷಿ ಅಂತ ಹೇಳಿದರೆ, ಅಂದರೆ ಹೊಳೆ ದಾಟಿಸಲಿಕ್ಕೆ ಜನ ನಿಲ್ತಿದ್ರು. ತುಂಬ ಮಳೆ ಆ ಟೈಮಲ್ಲೆಲ್ಲ. ಈಗ ಹಾಗೇನಿಲ್ಲ. ಆದರೂ ಇನ್ನೊಂದು ಅಜ್ಜಿ ಮುತ್ತಿಗೆ ಏನೋ ಮಾವಿನ ಚಟ್ನಿ ಮಾಡಿ ಹಾಕ್ತಾಯಿದ್ರು, ಅದೇ ಒಂದು ರುಚಿ. ಈಗೆಲ್ಲ ಅದೆಲ್ಲ ಸಿಗೋದೇ ಚಾನ್ಸೇ ಇಲ್ಲ. ಶನಿವಾರ ಅಂತೂ ಬಂತು ಅಂತ ಹೇಳಿದರೆ ನಮ್ಮದು ಹೊಳೆಯಲ್ಲಿ ಈಜಾಟ, ಮನೆ ಕಟ್ಟೋದೇನು, ಜೋಕಾಲಿ ಆಡೋದೇನು, ಮೀನು ಹಿಡಿಯೋದೇನು, 1-2. ಈಗ ಅದೆಲ್ಲ ನೆನಪುಗಳು ಮಾತ್ರ. ಬಡತನವಿದ್ದರೂ ಸಂತೋಷದ ಸಿರಿತನವಿತ್ತು ಹಾಗೆ ನಮಗೆ. ಈ ವಿಡಿಯೋ ನೋಡುತ್ತಾ ನಿಮ್ಮ ಬಾಲ್ಯದ ನೆನಪುಗಳು ಮರುಕಳಿಸಿದರೆ ನಿಮಗೆ ಖಂಡಿತವಾಗಿಯೂ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಬಾಲ್ಯದ ಅನುಭವಗಳನ್ನು ಬರೆಯಿರಿ. ಹಾಗೆಯೇ ನಿಮ್ಮ ಬಾಲ್ಯದ ಮಿತ್ರರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ. ಇಂತಿ ನಿಮ್ಮ ಆರ್ಕೆ. ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ. ಮುಂದೆಯೂ ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ಪಯಣ ಬೆಳೆಸೋಣ. ಅಲ್ಲಿ ತನಕ ನನ್ನ ಪ್ರೀತಿಯ ನಮಸ್ಕಾರಗಳು.